ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು. ಶಿವಾಗೆ ನಾನು ಫಸ್ಟ್ ಟೈಮ್ ಗಿಫ್ಟ್ಸ್ ಕೊಡ್ತೆ ಫ್ರೆಂಡ್ಸ್. ಕಂಗ್ರಾಚುಲೇಷನ್ ಬ್ರದರ್. ಹೊಟ್ಟೆ ಕಿಚ್ಚು ಪಡ್ತಿದ್ದೆ ಟಮ್ಲು. ನಂಗೆ ನಿಂತರ ಹೊಟ್ಟೆ ಕಿಚ್ಚಿಲ್ಲ ಬಿಡು. ಇಷ್ಟೊಂದು ಭಕ್ತಿ ಯಾರು ಇಲ್ವಲ್ಲ ಈ ತರ ಅಂತ ದೇವರ ಶಾಕು. ನಿನ್ ಜನ್ಮಕ್ಕೆ ಹೋಗೋ. ಪ್ರಸಾದ ಯಾವಾಗ ಕೊಡ್ತೀನಿ ಅಂತ ಕಾಯಿ ಕೊಡ್ಕೊತಿದ್ದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಇದು ನಮ್ಮ ಪ್ರಸಾದ ಪ್ಯಾಕಿಂಗ್ ಫ್ರೆಂಡ್ಸ್. ಒಂದ್ಸಲ ಶಾಪ್ ಹಾಕ್ಬಿಡ್ತಾನ ಅವನು. ಅಯ್ಯೋ ನಿನಗೆ ಆವಾದ್ರೂ ಕಚ್ಚಬಾರ್ದ. ಹಂಗಲ್ಲಿ ತಂತು ನಾನೇನ ಮಮ ಜೀವನ ಏತು ನಾ. ಒಂದು ವಾರ ಪಾದಯಾತ್ರೆಗೆ ಅಂತ ಹೋಗಿದ್ದಾಗ ಎಷ್ಟೋ ನೆಮ್ಮದಿಯಾಗಿದ್ದೆ. ಬಂದು ನನಗೆ ಈ ತರ ಹಿಂಸೆ ಕೊಡ್ತಾ ಇದೆಯಲ್ಲ, ಮಾದೇಶ್ವರ ನಿಂಗೆ ಒಳ್ಳೇದ್ ಮಾಡ್ತಾನ. ನಾನು ಇಮೇಜಿನೂ ಮಾಡ್ಕೊಂಡಿರ್ಲಿಲ್ಲ ನನ್ನನ್ನು ಮಾತಾಡಿಸ್ತಾರೆ ಗುರ್ತಿಡ್ದು ಅಂತ. ಬದುಕಿರೋದೇ ಒಂಥರ ಮಿರಾಕಲ್ ಹೇಳ್ಬೇಕು ಅಂದ್ರೆ. ಯಾವ ಇವೆಲ್ಲ ಏನಾರ ಕುಡಿದು ಬಿಟ್ಟಿದೀನೋ ಒಂದು ಅರ್ಥ ಆಗ್ತಾ ಇಲ್ಲ. ತೇಲ ಆಡ್ದಂಗ ಆಗ್ತೈತೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಮ್ಗೆನೆ ತೊತ್ತೆ ಆದ್ರೂ ಗಂಡನ ಮೇಲೆ ಹಾಕ್ಬಿಡ್ಬೇಕು, ಸಮಾಧಾನ ಆಗ್ತೈತೆ. 4 ದಿನ ಒದ್ದಾಡಿದ್ಕೆ ಒಂದೇ ಒಂದ್ ರಾಗಿ ಮುದ್ದೆ ಸಿಗತ್ತೆ ಫ್ರೆಂಡ್ಸ್. ಪಲಾವ್ ಅವಿ ಏನು ಬೇಡ, ರಾಗಿ ಮುದ್ದೆ ಮಾಡಿಸ್ರಿ ಪ್ಲೀಸ್ ನೆಕ್ಸ್ಟ್ ವರ್ಷ ನನಗೋಸ್ಕರ. ನಾನು ಓಡ್ಸಕ್ಕಾಗಲ್ಲ, ಓಡೋಗ್ಬಿಡ್ತಿದ್ದೆ. 2ನೇ ದಿನ 2 ಗಂಟೆಗೆ ಎಬ್ಬಿಸಿದ್ರು ಬೆಳಗಿನ ಜಾವ. ಬಿಸ್ಲ ನಡೆಸ್ತಾರೆ, ನೆರಳಲ್ಲಿ ನಿದ್ದೆ ಮಾಡಿಸ್ತಾರೆ. ನೀರು ನೋಡಿದ್ರೆ ಅದು ಬಂದು ಸತ್ತೋದ್ರು. ಈ ತರ ಚಿಕ್ಕತಾಟೆಲ್ ಊಟ ಹಾಕೋಬಾರ್ದು ಅಂತ ಹೇಳ್ತಾರೆ. ಬಟ್ ಯಾವ್ದಾದ್ರು ಒಂದು ವಿಷಯ ನಾನು ಬಿಟ್ಟಿರಕ್ಕಾಗಲ್ಲ ಅಂದ್ರೆ ಅದು ಮುದ್ದೆನೋ ಫ್ರೆಂಡ್ಸ್. ಗುಂಡು ಏನ್ ಮಾಡ್ತಿದ್ದೆ ನೀನು? ಎಷ್ಟು ತಾರ ನೋಡಿ ಅದು ಮರ್ತ್ಬಿಟ್ಟ ಹೆಂಗೆ? ಏನಮ್ಮ ಎಲ್ಲೋಗಿದ್ದೆ ನೀನು? ಊಟ ತಿಂದ ನೀನು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಊಟ ಮಾಡಿಲ್ಲ ನೀನು? ಅಯ್ಯಯ್ಯೋ ಪಾಪ. ಏನೋ ಮಾಡ್ತಿದ್ದೆ ಇಷ್ಟ ದಿನ? ಬಾರಗುಂಡು ನೋಡಿ. ಬರ್ತಾ ಇದೀನಿ ನಡಿಯಲೇ. ಅವನು ಮುಟ್ಟಬೇಕು, ಅವಾಗ್ಲೇ ಸಮಾಧಾನ ಆಗೋದವನು. 6 ದಿನಗಳ ನಂತರ ನಮ್ಮ ಮನೆ ಇದೆ. ಇದು ಕಟ್ಟಾಗ್ಬಿಟ್ಟೈತೆ. ನಮ್ಮ ದೇವರ ಫೋಟೋದಲ್ಲಿ ಹೂಗಳೇ ಬಾಡಿಲ್ಲ. ಅಡುಗೆ ಮನೆ ಹಂಗೆ ಇದೆ. ಇದು ನಮ್ಮ ಬಾಗಲ ಪರಿಸ್ಥಿತಿ. ಅವ್ನು ಮುನ್ಸ್ಕೊಂಡ್ ಮಲ್ಕೊಂಡವನೆ. ಬಿಸ್ಕೆಟ್ ಪ್ಯಾಕು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ. ಮಿಲ್ಕ್. ಅವನು ಮಸ್ಕ ಹೊಡಿಯಕ್ಕೆ ಏನೇನೆಲ್ಲ ಮಾಡ್ಬೇಕಪ್ಪಿ. ಅದೇನದು ರೊಟ್ಟಿ ಕ್ರೀಮ್ ಬನ್ನು. ಮಸ್ಕ ಹೊಡೆ ಕ್ರೀಮ್ ಬನ್ ಸಹ ತಂದಿದ್ಯಾ? ಏ ಕ್ರೀಮ್ ಬನ್ ತಿನ್ಸ್ಬಾರ್ದು ಅವನಿಗೆ. ಕೊಡಿಲಿ, ಅದೇ ತಿನ್ನಿಸ್ತೀನಿ ಅವನಿಗೆ. ನೀವೆಲ್ಲ ಹೋಗ್ತಾ ಇದ್ದೀರಿ ಈಗ? ನೀನು ತಿಂತೀಯಾ? ಕ್ರೀಮ್ ಬನ್ ತಿಂತೀಯಾ? ತಿನ್ನೋ ಪರವಾಗಿಲ್ಲ. ಮುನ್ಸು ಬರ್ತೈತಿ ಅವನಿಗೆ ವಯಸ್ಸಿಗೆ. ಕವರ್ ಸೌಂಡ್ ಮಾಡಿದ್ರು ಗೊತ್ತಲ್ಲ. ಟಾಮು ಟಾಮ್. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು. ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಎಷ್ಟು ಬುದ್ಧಿ ಕಲ್ತಿದ್ಯಾ ನೀನು ಅಂದ್ರೆ. ಬಾ. ಹೋದ ಬಾ. ಇದು ಬೆಟ್ಟದಲ್ಲಿ ಹಾಕೊಂಡಿದ್ದ ಬಟ್ಟೆಗಳು ಫ್ರೆಂಡ್ಸ್. ಅಲ್ಲೂ ವಾಶ್ ಮಾಡಿದೆ, ಮತ್ತೆ ಒಂದ್ಸಲ ವಾಶ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ತಂದು ಸಿಲಿಂಡರ್ ಬಿಚ್ಚಿಟ್ಬಿಟ್ಟು ಹೋಗಿದ್ವಿ. ಅದಕ್ಕೆ ಫಿಕ್ಸ್ ಮಾಡಿಕೊಡ್ತು. ಗ್ಯಾಪ್ ಜಾಸ್ತಿ ಇರಲಿ, ನಾವು ಬೇರೆ ಇರಲ್ಲ ಅಂದ್ಬಿಟ್ಟು ಮುಂದಕ್ಕೆ ಎಳ್ದ್ಬಿಟ್ಟು ಹೋಗಿದ್ವಿ ಫ್ರಿಜ್ನ. ಏನೇನೋ ಟೆಕ್ನಿಕ್ಗಳು ಟೆಕ್ನಿಕ್ಗಳು. ಓಕೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಟೀ ಮಾಡ್ಬಿಡ್ತೀನಿ. ತಲೆ ಸಖತ್ ಸುತ್ತೈತೆ. ಮೊದಲನೇ ಸಲ ಈ ಡಿಸೈನಲ್ಲಿ ಚಪ್ಪಲಿ ತಗೊಂಡೈತೆ ಫ್ರೆಂಡ್ಸ್. ಅಂದ್ರೆ ಇದೆಲ್ಲ ಶೇರ್ ಮಾಡ್ಕೋಬೇಕಂದ್ರೆ ನನಗೆ ಸರ್ಪ್ರೈಸು. ಯಾಕಂದ್ರೆ ಶಿವಾಗೆ ನಾನು ಫಸ್ಟ್ ಟೈಮ್ ಗಿಫ್ಟ್ಸ್ ಕೊಡ್ತೆ ಫ್ರೆಂಡ್ಸ್. ಕಂಗ್ರಾಚುಲೇಷನ್ ಬ್ರದರ್. ಅರೆ ನಾನು ಹೋಗಿ ತಗೊಳಕ್ಕಾಗಿಲ್ಲ, ಹುಷಾರಿಲ್ಲ ಅಂತ. ಶಿವನೇ ತಗೊಂಡೈತೆ. ಗುಡ್ ಅಪ್ಡೇಟ್ ಆಗ್ತಾ ಇದೆಯಾ ಬತ್ತ
ಮತ್ತೆ ಡೈಲಿ ಯೂಸ್ಗೆ ಈ ಥರ ತಗೊಟ್ಟೆ ಫ್ರೆಂಡ್ಸ್. ತಗೊಳಕ್ಕೆ ಹೇಳಿದ್ದೆ ನಾನು ನೆನೆ ತಗೊಂಡಿದ್ದೆ. ಇವ್ನು ಹೊಟ್ಟೆ ಕಿಚ್ಪಡ್ತಾವನೆ ಮಲಗಿ ಜಾಗದಲ್ಲೇ. ನಿಂಗೂ ಬೇಕಾ ಟಾಮುಲು? ಅಪ್ಪಿ ಟಾಮುಗೆ ಮಕ್ಕಳದು ಶೂ ಬತ್ತಿತ್ತ ತಗೊಬಂದ್ಬಿಡಣ. ಇನ್ನೇನಪ್ಪಿ ನೋಡಲಿ ಒಂದೇ ಕಣ್ಣಲ್ಲಿ ಅಳ್ತಾವನೆ. ನೀವೇನೇನು ಬೇಕು ತಗೊಳ್ರಿ, ನನಗೆ ಮಾತ್ರ ಏನು ಕೊಡಿಸ್ಬೇಡ್ರಿ ಅಂತ. ಹೊಟ್ಟೆ ಕಿಚ್ಪಡ್ತೈತೆ ಟಾಮುಲು. ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಬಾಗ್ಲಲ್ಲೇ ಇರ್ತಾನಪ್ಪಿ, ಎಲ್ಲೂ ಹೋಗಲ್ಲ ಪಾಪ. ಸರಿ ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್. ಇವಾನೇ ಇದು ಮನೆಯೆಲ್ಲ ಒರೆಸಿ ಹೆಂಗೋ ಅರ್ಧಂಬರ್ಧ ಒರೆಸಿದೆ, ಪರವಾಗಿಲ್ಲ. ಬಟ್ಟೆ ಎಲ್ಲ ಒಗ್ದಿದ್ದೆ ಜಾಲ್ಸಿ ಒಣಗಾಕಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಫಸ್ಟ್ ಟೈಮ್ ಈ ಥರ ಸಪೋರ್ಟ್ ಮಾಡಿರೋದು. ಐ ಆಮ್ ಸೋ ಹ್ಯಾಪಿ. ನಂಬಕ್ಕಾಗ್ತಾ ಇಲ್ಲ, ಅದಕ್ಕೆ ಟಾಮು ತಲೆ ಸುತ್ತಿದ್ದವನೇ. ಶಿವನ ಇದಿಷ್ಟೆಲ್ಲ ಕೆಲಸ ಮಾಡ್ತಾರದಂತ ಮನೆ ಕಡೆನೇ ನೋಡ್ಕೊಂಡು ಮಲಗ್ಬಿಟ್ಟವನೆ. ನಾನು ನೋಡಿಲ್ಲ ಮನೆ ಒರೆಸೋದ. ಒಬ್ಬೊಬ್ಬೊಬ್ಬ ಈ ಥರ ಹಳೆ ಜೀನ್ಸ್ಗಳಿರ್ತಾವಲ್ಲ ಫ್ರೆಂಡ್ಸ್, ಶಿವದು ನಾನು ಮ್ಯಾಟ್ ಮಾಡ್ಕೋತೀನಿ ಕಾಲು ಒರ್ಸೋಕ್ಕೆ. ಓಹೋ ಎಂಜಲ್ ತಟ್ಟೆಲ್ಲ ಇಟ್ಬಿಟ್ಟು ಮನೆ ಒರೆಸ್ತಾರೆ ಏನಾದರೂ ಫ್ರೆಂಡ್ಸ್. ಯಾರಾದರೂ ಪ್ರಪಂಚದಲ್ಲಿ ಹಿಂಗೆ ಒರೆಸ್ತಾರೆ ಮನ? ಅಯ್ಯೋ ದೇವರೇ, ನನ್ನ ಕೈಲಿ ಆಗ್ತಾ ಇಲ್ಲ, ನೋಡ್ಕೊಂಡು ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ. ಹೆಂಗ ಒಂದಿರಲಿ ಬಿಡಿ ಫ್ರೆಂಡ್ಸ್, ಹೋಗ್ಲಿ ಪಾಪ, ಇಷ್ಟಾರು ಮಾಡೈತಲ್ಲ. ಹಾಯ್ ಫ್ರೆಂಡ್ಸ್, ಈಗ ಮನೆಯೆಲ್ಲ ಒರೆಸ್ಕೊಡ್ತಲ್ಲ ಶಿವ, ರಂಗೋಲಿ ಹಾಕ್ಬಿಟ್ಟು ಬಂದೆ. ಮತ್ತೆ ಕಿಚನ್ನ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಗಂಡ್ಮಕ್ಳನ್ನ ಕಿಚನ್ ಬಿಟ್ರೆ ಇದು ಕಿಚನ್ನೇ ಅಲ್ಲ, ಇದೊಂಥರ ವೆರೈಟಿ ರೂಮ್ ಆಗ್ಬಿಡ್ತಿದೆ. ಅದಕ್ಕೋಸ್ಕರ ನಾನೇ ಕ್ಲೀನ್ ಮಾಡ್ಕೊಂಡೆ, ಸಮಾಧಾನ ಆಯ್ತು. ವಾಯ್ಸ್ ಸಹ ಬರ್ತಾ ಇಲ್ಲ, ನನ್ನ ಫೇಸ್ ಸಹ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅದ್ರ ಬಗ್ಗೆ ಮಾತಾಡೋದು ಬೇಡ. ನೆನ್ನೆ ಊರಿಂದ ಹೂವು ಕಟ್ಟಿ ತಗೊಬಂದಿದ್ದಲ್ಲ ಫ್ರೆಂಡ್ಸ್, ಶಿವರಮ್ಮ ಕಿತ್ಕೊಟ್ಟಿದ್ದು, ಅದನ್ನೆಲ್ಲ ಫೋಟೋಗೆ ಹಾಕ್ತೆ. ಕನಕಾಂಬರ ದೇವ್ರಿಗೆ ಲಕ್ಷಣನೇ ಕಾಣಿಸಲ್ಲ. ಆಕ್ರೆ ಮಲ್ಲಿಗೆ ಹಾಕ್ಬೇಕು, ಇಲ್ಲ ಶಾವಂತಿ ಹಾಕ್ಬೇಕು. ನೋಡಿ ಫೋಟೋದೊಳಗೆ ಬೇರೆ ತೋಗ್ಬಿಟ್ಟೈತೆ, ಅಷ್ಟೇ ಬೊಮ್ಮ ಕಲರ್. ಮತ್ತೆ ಪ್ರಸಾದ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಪ್ಯಾಕ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ಮುಂದಿನ ಕೆಲಸಗಳೆಲ್ಲ ನೋಡ್ತೀನಿ. ಕೆಳಗೆ ಇಡಬಾರ್ದು ಫ್ರೆಂಡ್ಸ್ ಪ್ರಸಾದನ, ಅದಕ್ಕೆ ಟೇಬಲ್ಲು ಚಾಪೆ ಏನು ಸಿಗ್ತಾ ಇಲ್ಲ ಇವಾಗ. ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಮೊದಲು ಕಡಲೆಪುರಿನ ಒಂದು ಬೇಷನ್ ಹಾಕೋಬೇಕು, ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಆಮೇಲೆ ಹಂಚ್ಬೇಕು ಫ್ರೆಂಡ್ಸ್. ಹಾಗೆ ಕೊಡಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ದೇವ್ರ ಪ್ರಸಾದ ಅಂದ್ರೆ ದೇವ್ರ ತರ ಹೋಗ್ಬೇಕು. ಅದಕ್ಕೆ ಕೋಲ್ಡ್ ಆಗಿದ್ರು ತಲೆ ಸ್ನಾನ ಮಾಡ್ಕೊಂಡು ಈ ಭಕ್ತಿಗಾದ್ರೂ ದೇವ್ರು ನನಗೆ ಬೇಗ ಹೊರ ಕೊಡ್ಬೇಕು. ಎಷ್ಟೊಂದು ಭಕ್ತಿ, ಯಾರು ಇಲ್ವಲ್ಲ ಈ ತರ ಅಂತ ದೇವ್ರ ಶಾಕು. ನಿನ್ ಜನ್ಮಕ್ಕೆ ಹೋಗೋ. ಕಣ್ಣೇ ಬಿಡಕ್ ಆಗ್ತಾ ಇಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಿದೆ, ಕೋಲ್ಡ್ ಆಗಿತ್ತಲ್ಲ ಅದಕ್ಕೆ ಫ್ರೆಂಡ್ಸ್. ಇಲ್ಲಿ ಚಾಪೆ ಹಾಕ್ಬಿಟ್ಟು ಇಟ್ಕೋಬೋದಾಗಿತ್ತು ಫ್ರೆಂಡ್ಸ್, ಇಲ್ಲ ಒಂದು ಬಟ್ಟೆ ಹಾಸ್ಬಿಟ್ಟು. ಈ ಲಗೇಜ್ಗಳಲ್ಲ ಅವಲ್ಲ ಅದಕ್ಕೆ ಈ ತರ ಬಾಕ್ಸ್ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಏನ್ ಮಾಡಕ್ ಆಗ್ತಾ ಇಲ್ಲ, ನಾನು ಇಕ್ಕಟ್ಟು ಮನೆಯಲ್ಲಿ ಸಂಸಾರ ತುಂಬಾ ಕಷ್ಟ. ನಾವೇನೇ ತಗೊಬಂದ್ವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟ್ ಕಡಲೆಪುರಿ ಅದೊಂದು ಪ್ಯಾಕೆಟ್ ಹಾಕೋಣ, ಇನ್ನೊಂದು ಪ್ಯಾಕೆಟ್ ಇಲ್ಲ ಐತೆ, ಅದು ಇಡ್ಸೋದೇ ಇಲ್ಲ. ಬೇಷನ್ ದೊಡ್ಡದಂದ್ರೆ ನಮ್ಮ ಮನೇಲಿ ಅದೊಂದೇನೆ ಬೆಳಪಡಪ್ಪಿ. ನೋಡಿ ಫ್ರೆಂಡ್ಸ್, ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂದ್ರೆ ಬಂದಿಲ್ಲ. ಇವಾಗ ಪ್ರಸಾದ ಯಾವಾಗ ಕೊಡ್ತೀನಿ ಅಂತ ಕಾಯಿ ಕೊಡ್ಕೊತಿದ್ದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರ ಒಂದು ಅಗಲವಾದ ಪ್ಲೇಟ್ ಅನ್ನು ಇಟ್ಕೋಬೇಕು. ಜೋಡಿಸ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ಝೂಮ್ ಆಗಿ ತೋರಿಸ್ತೀನಿ. ಈ ಮೊದಲನೇ ಸಲ ಇದೇ ಸಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಇಷ್ಟೊಂದು ಪ್ರಸಾದ ತಂದಿದ್ದು. ಹೋದ ಸಲ ಎಲ್ಲ ಕಡಿಮೆನೆ. ಸಖತ್ ಖುಷಿ ಆಯ್ತು ನನಗೆ. ಪೀಸ್ ಆಗ್ಬಿಟ್ಟೈತೆ. ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡೆ ಫ್ರೆಂಡ್ಸ್. ಕೊಬ್ಬರಿ ಮಿಠಾಯಿ ಬಾಕ್ಸ್ ತರ ಇಟ್ಕೆ ತರ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೀಸ್ ಆಗುತ್ತೆ. ಇಟ್ಸ್ ಓಕೆ, ದೇವ್ರ ಪ್ರಸಾದ. ಫ್ರೆಂಡ್ಸ್, ಇದು ಏನಂದ್ರೆ ನಮ್ಗೆ ಏನಾದ್ರೂ ಸಡನ್ ಆಗಿ ಹುಷಾರಿಲ್ದಿರಾಗೋದು, ಭಯ ಆಗೋದು, ಆ ತರ ಆದಾಗ ಇದನ್ನ ಹಣೆಗೆ ಹಚ್ಕೋಬಹುದು. ಮತ್ತೆ ನಮ್ಗೆ ಸಡನ್ ಆಗಿ ಹೊಟ್ಟೆ ನೋವು ಬರೋದು, ಹೆಲ್ತ್ ಪ್ರಾಬ್ಲಮ್ ಆದಾಗ ಇದನ್ನ ಒಂದ್ ಸ್ವಲ್ಪ ಬಾಯಿಗೆ ಹಾಕೊಂತಿದ್ರೆ ಕಡಿಮೆ ಆಗ್ತಿತ್ತಂತೆ. ಶಿವ ಹೇಳಿದ್ದು. ಅವ್ರು ಇವ್ರ ಅಮ್ಮ ಚಿಕ್ಕ ವಯಸ್ಸಲ್ಲಿ ಇವ್ರಿಗೆ ಹೆಂಗೆ ಮಾಡೋದಂತೆ. ನಮ್ಗೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ಫ್ರೆಂಡ್ಸ್. ನಮ್ಮನೇಲಿ ಏನಾದ್ರು ಹುಷಾರ್ ತಪ್ಪಿದ್ರೆ ಕ್ಯಾರೆ ಅಂತ ಇರಲಿಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತೆ ಪ್ರಸಾದದ ಜೊತೆ ಮಾದಪ್ಪಂದು ಏನಾದ್ರು ಕೊಡ್ಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಕೈ ಕಟ್ಟು ದಾರಗಳು ತಗೊಂಡ್ವಲ್ಲ ಅದು. ಹೌದು ಫ್ರೆಂಡ್ಸ್, ನಾನು ವಾರ ಮಾಡ್ತೀನಲ್ಲ, ಸ್ನಾನ ಮಾಡ್ಕೊಂಡಿದ್ಮೇಲೆ ಸ್ವಲ್ಪನೇ ತಗೊಂಡು ವರ್ಷಗಂಟ ಚಿಮ್ಸೋದು ಮನೆಗೆ. ಅಂದ್ರೆ ಅಂಟು ಮುಂಟು ಅವು ಆಗಿ ಮನೆ ಕ್ಲೀನ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಫ್ರೆಂಡ್ಸ್. ವಾರ ಅಲ್ಲ, ಹಾಗೆ ಫ್ರೆಂಡ್ಸ್ ತೀರ್ಥನ ಉಪಯೋಗಿಸುವ ವಿಧಾನ ಅದು. ಮತ್ತೆ ನಾನು ಹುಷಾರಿದ್ದಾಗ ಒಂದೊಂದು ಡ್ರಾಪ್ ಕುಡಿಯೋದು. ವರ್ಷದ ತನಕ ಹೋದ ವರ್ಷ ತಗೊಂಡಿದ್ದು ಇನ್ನ ಇಟ್ಟಿದೆ ಫ್ರೆಂಡ್ಸ್. ಈಗ ಮನೆ ಕ್ಲೀನಿಂಗ್ ಇನ್ನೇನು ಆಯ್ತಲ್ಲ ಅಂದ್ಬಿಟ್ಟು ಎಲ್ಲ ಹಾಕ್ದೆ. ವರ್ಷದ ತನಕ ಇಡ್ತೀನಿ ನಾನು. ಇವೆಲ್ಲ ಏನೇನೋ ಐಟಮ್ಸ್ ಫ್ರೆಂಡ್ಸ್. ತಾನೇ ನಮ್ಮಲ್ಲಿ ಪಾತ್ರೆಗಳೇ ಇಲ್ಲ ಪೇ. ಇವಾಗ ಯೋಚನೆ ಮಾಡಿದ್ರೆ ಒಂದ್ ದೊಡ್ಡ ಬೇಷನ್ ಒಂದ್ ತಟ್ಟೆ ತಗೊಂಡಿಲ್ಲ ಅಂದ್ರೆ ನಾನು ಹೆಂಗ್ಸಾಗಿ ಹುಟ್ಟಿದ್ದಕ್ಕೂ ಪ್ರಯೋಜನ ಇಲ್ಲ ಅಂತ ಅನಿಸ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಕವರ್ಗಳು ನಿಧಾನ ಬಿಚ್ಚಬೇಕು, ಯಾಕಂದ್ರೆ ಇದೇ ಕವರಲ್ಲೇ ನಾವು ಪ್ಯಾಕ್ ಮಾಡ್ಬೇಕು ಪ್ರಸಾದಗಳು. ಅದಕ್ಕೆ ಫ್ರೆಂಡ್ಸ್ ಇಲ್ಲಾಂದ್ರೆ ಕಚ್ಚ ಪಿಚ್ಚ ಆಗುತ್ತೆ, ಇಷ್ಟೊತ್ತಿಗೆ ಎಲ್ಲ ಸೆಟ್ ಮಾಡ್ಬಿಡ್ಬೇಕು. ಈ ಗ್ರೀನ್ ಬಟಾಣಿ ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಆಗ್ತಿದೆ. ಮೊದಲೆಲ್ಲ ತುಂಬಾ ರೇಟ್ ಇತ್ತು ಫ್ರೆಂಡ್ಸ್, ಅಂದ್ರೆ 25 ರೂಪಾಯಿ 30 ರೂಪಾಯಿ ಮೇಲೆ ಇತ್ತು ಪ್ಯಾಕೆಟ್ಗಳು. ಇವಾಗೆಲ್ಲ 10 ರೂಪಾಯಿ ಪ್ಯಾಕೆಟ್ಗಳೇ ಸಿಗ್ತವೆ. ನಮ್ಮಂತರ ಅಂದ್ರೆ ಬಡವರು ಕಡಿಮೆ ದುಡ್ಡು ಇರೋರು ತಗೋಬಹುದು. ಎಲ್ಲ 10 ರೂಪಾಯಿ ತಗೊಂಡೆ. ಒಂದ್ 4 ಫ್ಯಾಮಿಲಿಗೆ ಅಷ್ಟೇ ಕೊಡೋದಲ್ಲ, ಅದಕ್ಕೆ ದೇವರ ಪ್ರಸಾದ ಕುಂಕುಮ ಕೊಟ್ಟರು ಅದು ಒಳ್ಳೇದು. ಬಟಾಣಿಗಳೇನಪ್ಪ ಇಷ್ಟೊಂದು ತಗೊಂಡಿದ್ದೀನಿ, ನನ್ನ ಫೇವ್ರೇಟ್ ಅಂದ್ಬಿಟ್ಟು ಬರೀ ಹಸಿರು ಬಟಾಣಿಗಳೇ ತಗೊಂಡಿದ್ದೀನಿ ತಾನೇ. ಯಾಕೆ ಪಲ್ಯ ತಗೊಂಡೆ ನನಗೆ ಗೊತ್ತಾಗ್ತಿಲ್ಲ. ಕಲ್ಸಾಕ್ರೆ ನನಗೆ ಇಲ್ಲಿ ಬಂದ ಮೇಲೆ ನೆನಪಾಯ್ತು, ಜಾಸ್ತಿ ತಗೋಬೇಕಾಯ್ತು. ನನಗೆ ಕಲ್ಸಾಕ್ರೆಗಳು ತುಂಬಾ ಬೇಕಾಯ್ತು. ರೈಲ್ವೆ ಮೇಲೆ ಟಿಕೆಟ್ ತಗೊಳ್ಳೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಕಡಲೆಪುರಿ ಹಾಕಿಟ್ಕೊಂಡಿದ್ದೀನಿ. ಚೌಚೆಲ್ಲ ಕೆಳಗೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಮಿಕ್ಸ್ ಮಾಡೋಣ ಅಂದ್ರೆ ಇದು ತುಂಬಿ ಕೆಳಗೆ ಹೋಗ್ತಿದೆ, ಅದಕ್ಕೆ ಬೇರೆ ಪಾತ್ರೆ ಇಲ್ಲ ಅಂತ ಹಿಂಗೆ ಇಟ್ಟಿದ್ದೀನಿ. ಇಲ್ಲಿ ದೇವರ ಪ್ರಸಾದಗಳು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಬೇಷನ್ ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇದ್ರ ಕವರಲ್ಲಿ ಇಟ್ಟಿದ್ದೀನಿ. ಚೋಚ ಇದೆಲ್ಲ ಪೂಜೆಗೆಲ್ಲ ರೆಡಿ ಆಗಿದೆ. ಇವಾಗ ದೀಪ ಹಚ್ಬಿಟ್ಟು ಎಲ್ಲ ಪ್ಯಾಕ್ ಮಾಡೋದೆ. ನಮ್ಗೆ 4 ಜನ ಇಲ್ಲ ಹತ್ರದಲ್ಲಿ ಪರಿಚಯ ಇರೋ ಫ್ರೆಂಡ್ಸ್, ಅದಕ್ಕೋಸ್ಕರ. ಇನ್ನು ಅಲ್ಲಿ ಆ ಕವರಲ್ಲೂ ಐತಲ್ಲ, ಇರು ಮೊದಲು ಒಂದೊಂದೇ ಪ್ಯಾಕ್ ಮಾಡಿ ಇಟ್ಬಿಡೋಣ. ಲಾಡು ಈಸ್ ಮೇನ್ ಇಂಪಾರ್ಟೆಂಟ್. ಇದೇ ದೇವರ ಪ್ರಸಾದ ಫ್ರೆಂಡ್ಸ್ ಮೇನು. ಅರ್ಧ ಲಾಡು ಹಾಕ್ಬೇಕಲ್ಲ, ಅವಾಗ ಎಲ್ಲರಿಗೂ ಸರಿ ಹೋಗ್ತಿದೆ. ಅಲ್ವಾ ಆಲ್ರೆಡಿ ಕಟ್ ಮಾಡವ್ರೆ. ಕಲಸಕ್ರ ಜೊತೆ ಪೇಪರ್ ಕೊಟ್ಟವ್ರೆ ಪುಣ್ಯಾತ್ಮರು. ಚೌಚೌ ಕಲ್ಯಾಣ ಸೇವೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಫ್ರೆಂಡ್ ನನಗೆ ಈ ಥರ ಎಲ್ಲ ಪ್ರಸಾದ ಪ್ಯಾಕ್ ಮಾಡೋಕ್ಕೆ. ಅವಕ್ಕೆಲ್ಲ ನಮ್ಗೆ ಇದೆಲ್ಲ ಚಿಕ್ಕ ವಯಸ್ಸಿಂದ ನಮ್ಮನೆ ದೇವಸ್ಥಾನಗಳಿಗೆ ಹೋಗ್ತಾ ಇರಲಿಲ್ಲ, ಈ ಥರ ಎಲ್ಲ ಇಷ್ಟ ಆಗೋದು. ಕಲ್ಯಾಣ ಸೇವೆ ಪ್ರಸಾದ ಕೊಡ್ಬೇಕಾದ್ರೆ ನಮಗೆ ಅಂತ ಮೊದಲು ಎತ್ತಿಕ್ಕೋಬಾರ್ದಂತೆ ಫ್ರೆಂಡ್ಸ್, ಎಲ್ಲರೂ ಕೊಟ್ಟು ಆಮೇಲೆ ಉಳಿಸ್ಕೋಬೇಕಂತೆ. ಕಲ್ಸಕ್ರೆ ಕೆಲವ್ರಿಗೆ ವೈಟ್ ಕಲ್ಸಕ್ರೆ ಹಾಕೋಣ, ಕೆಲವ್ರಿಗೆ ಆರೆಂಜ್ ಕಲ್ಸಕ್ರೆ ಹಾಕೋಣ. ಎರಡು ಸೇರಿ ಕಲ್ಸಕ್ರೆನೇ ತಾನೆ. ಇದು ಏನದು ಕಡಲೆ ಪಪ್ಪು ಕಲ್ಸಕ್ರೆ ಮಿಕ್ಸ್ ಅಲ್ಲ, ಇದ್ರೊಳಗೆ ಹಾಕ್ತೀನಿ. ಕಪ್ ತರ ಅನ್ನೋದ ಶಿವ ಎಷ್ಟು ಚೆನ್ನಾಗಿತ್ತು. ಕೆಂಪು ತರ ಒಂದು ಕಪ್ ತರ ಒಂದಲ್ಲ. ನಾನೊಂದು ಮಿಸ್ಟೇಕ್ ಮಾಡ್ಕೊಂಡೆ ಫ್ರೆಂಡ್ಸ್. ಹೆಣ್ಮಕ್ಳಿಗೆ ಒಂದೊಂದು ಡಜನ್ ಬಳೆ ತಗೋಬೇಕಾಗಿತ್ತು, ನನ್ಗೆ ಗೊತ್ತೇ ಆಗ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನೆನಪಾಯ್ತು ನನಗೆ. ವಿಭೂತಿ ದಾರ, ವಿಭೂತಿ ಮೇನು ಇದೇನೆ ನನಗ. ಓಕೆ ಫ್ರೆಂಡ್ಸ್, ಒಬ್ಬರಿಗೆ ಇವಾಗ ಪ್ಯಾಕ್ ಮಾಡಿದ್ದೀವಿ, ಮಿಕ್ತವೆಲ್ಲ ನಾಳೆ. ಇದು ನಮ್ಮ ಪ್ರಸಾದ ಪ್ಯಾಕಿಂಗ್ ಫ್ರೆಂಡ್ಸ್. ಇದು ಇಲ್ಲಿ ಮನೆ ಐತಲ್ಲ ಫ್ರೆಂಡ್ಸ್, ಅವ್ರಿಗೋಸ್ಕರ. ಶಿವಾಗ ತರ ಏನಾರು ಕೊಟ್ಬಿಟ್ಟು ಬರ್ಬೇಕಂದ್ರೆ ಎಷ್ಟು ಖುಷಿನೋ ಫ್ರೆಂಡ್ಸ್. ಚಿಕ್ಕ ಮಕ್ಕಳ ತರ ಏನಾದ್ರೂ ಅಡುಗೆ ಮಾಡಿದ್ರೆ ಸ್ಪೆಷಲ್ ಆಗಿ ಎಲ್ಲ ಎತ್ಕೊಂಡು ಹೋಗಿ ಕೊಡ್ತಿದ್ದೆ, ಎಷ್ಟು ಖುಷಿಯಾಗಿ ಹಾಕ್ಸ್ಕೊಂಡು ಹೋಗ್ತಿತ್ತು. ನನ್ನ ಗಂಡ ಒಂಥರ ಚಿಕ್ಕ ಮಗು ಇದ್ದಂಗೆ, ಎಲ್ಲಾ ಗಂಡು ಮಕ್ಳು ಹಂಗೆ. ಗಂಡಂದ್ರಿಗೆ ಮೊದಲೇ ತಾಯಿ ನಾವೇ ಆಗಿರ್ತೀವಿ, ಕೆಲವೊಂದ್ಸಲ ಶತ್ರುಗಳು ನಾವೇ ಆಗಿರ್ತೀವಿ. ಇದೇ ಬಳೆ ನಾನು ಬೆಟ್ಟದಲ್ಲಿ ಹಾಕ್ಸ್ಕೊಂಡಿದ್ದು ಫ್ರೆಂಡ್ಸ್. ಗ್ರೀನ್ ಬಳೆಗಳು ಕೆಂಪು ಬಳೆಗಳೇ ನಂಗೆ ಜಾಸ್ತಿ ಇಷ್ಟ ಆಗ್ತವೆ. ಓಕೆ, ಇದು ನಾವು ಹಸಿ ಸಗಣಿ ಎತ್ಕೊಬತ್ತೀವಲ್ಲ ಫ್ರೆಂಡ್ಸ್, ಅವ್ರನ್ನ ಮರ್ತೇ ಬಿಟ್ಟಿದ್ದೀನಿ, ಈಗ ನೆನಪಾಯ್ತು. ತಗೋಪಿ ಇನ್ನು ಅವ್ರು ಕೊಟ್ಬಿಟ್ಟು ಬರೋಗು. ಪಾಪ ಅವರು ಇಷ್ಟು ವರ್ಷದಿಂದ ನಮಗೆ ಸಗಣಿ ಕೊಡ್ತವ್ರೆ ಫ್ರೆಂಡ್ಸ್. ನಾನೊಂದು ಅನ್ಕೊಳ್ತಾ ಇದ್ದೀನಿ, ಇದು ಒಂದು $1 ಮಾದೇಶ್ವರಂದು ಟಾಮು ಕಟ್ಟಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಕೆಲವ್ರಿಗೆ ಇದು
ಬರೀ ನಾಯಿ ಹಂಗಿಗೆ ಅಂತ ಅನ್ಸ್ಬೋದು. ಅವನ್ ಯಾವತ್ತೂ ನಾವ್ ಆತರ ನೋಡ್ಲೇ ಇಲ್ಲ. ಅವ್ನ್ ನಮ್ಗೆ ಮಗು ತರ, ಅದಕ್ಕೆ ಅವನ್ಗೂ ಕಟ್ತೀನಿ ಫ್ರೆಂಡ್ಸ್. ಮಾದಪ್ಪ ಅವನ್ಗೂ ಒಳ್ಳೇದ್ ಮಾಡ್ಬೇಕು. ಆಮೇಲೆ ಅವನು ಬೈಕೋತಾನೆ, ಎಲ್ಲಾರನ್ನು ನೋಡ್ತಾರೆ ನಾನು ಮನೇಲಿ ಹುಟ್ಟಿದ್ದು ವೇಸ್ಟ್ ಇವ್ರ ಮನೇಲಿ ಹಂಗಿಂಗೆ ಅಂತ ಮನ್ಸಲ್ಲೇ ಶಾಪ್ ಹಾಕ್ಬಿಡ್ತಾನ ಅವನು. ಅಯ್ಯೋ ನಿನಗಾವಾದ್ರೂ ಕಚ್ಚಬಾರ್ದ, ಹೇಳಾದ್ರೂ ಕೊಟ್ಕಬಾರ್ದ. ಒಂಥರ ಡೇಂಜರಸ್ ಫೆಲೋ. ರಂಗೋಲಿ ಅವರ್ ಡಾ ಅಭಿಸಿ ಯುವರ್ ಫೀಲಿಂಗ್ ಯಾ ಮಂಗಲ್ಯಂ ತಂತು ನಾನೇನಾ ಮಮ ಜೀವನ ಏತು ನಾ ಕಟ್ ಮಾಡ್ದೋ ಮಾದೇಶ್ವರ ಕಣ್ ಕಿತ್ತಾಗ್ತೈತೆ. ಯೋಚನೆ ಮಾಡೋದು ಟೈಟಾಗಿ ಕಟ್ಬೇಕಾ? ಹಿಂಗ್ ಬಿಚ್ಕೋತೈತೆ. ಇಲ್ಲ ಏನಾರು ಕಟ್ತಾ ಇದ್ರೆ ನೆಟ್ಟಿಗಿರ್ಬೇಕು. ನನ್ನ ಹತ್ರ ಕಟ್ತೀನಿ, ಕತ್ತು ಬಿಗಿಸ್ಕೊಬಿಟ್ರೆ ಕಷ್ಟ. 3 ಗಂಟೆ ಹಾಕಿದ್ದೀನಿ. ಅವನ್ ನಮ್ಮ ಮನೆ ಮಗ. ಅವನು ಒಂದು ಇದು ತರ ನೋಡ್ಬೇಡಪ್ಪ ನೀನು. ನೋಡು ಟಾಮು, ನಿನ್ನ ವ್ಯಾಲ್ಯೂ ಗೊತ್ತಾಗ್ತಲ್ಲ ಈಗ. ಒಂದ್ ವಾರ ಪಾದಯಾತ್ರೆಗೆ ಅಂತ ಹೋಗಿದ್ದಾಗ ಎಷ್ಟೋ ನೆಮ್ಮದಿಯಾಗಿದ್ದೆ. ಬಂದ್ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದೆಯಲ್ಲ, ಮಾದೇಶ್ವರ ನಿಂಗೆ ಒಳ್ಳೇದ್ ಮಾಡ್ತಾನ. ಎಕ್ಸ್ಟ್ರಾ ದಾರ ಮಾತ್ರ ಕಟ್ ಮಾಡು, ನನ್ನ ತಲೆ ಕೂದಲು ಏನಾದ್ರೂ ಕಟ್ ಮಾಡ್ಬಿಟ್ಯಾ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಡುತ್ತೆ. ಎಲ್ಲ ಹೆಂಗ್ ಕಾಣಿಸ್ತಾ ಇದೆಯಾ? ಕಟ್ಕೊಂಡ್ ದಾರ ಕಟ್ರೆ ನಾನು ಬದಲಾಗ್ಬಿಡ್ತೀನ? ನಾನು ನನ್ನ ತರನೇ ಇರ್ತೀನಿ, ಬುದ್ಧಿನೇ ಇಲ್ಲ. ವಾವ್ ಸೂಪರ್. ನಿಜ ಹೇಳ್ತಾ ಇದೀಯಾ? ಪ್ರಾಮಿಸ್ ಮಾಡಿ ಹೇಳು, ಅಷ್ಟೊಂದ್ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್ ಟಾಮ್. ನಾನು ಅವಾಗ ನೆಗಡಿ ಮಾಡ್ತೀನಿ. ನೆಗಡಿ ಮಾತ್ರ ಸಣ್ಣ ಸಣ್ಣ ತಗೋಬಾ. ನೆಗಡಿ ಮಾತ್ರೆ ಅಂತಾನೆ ಕೇಳು, ಕೋಲ್ಡ್ ಮಾತ್ರೆ ಅಂತಾನು ಕೇಳು. ಯಾವ ಇನ್ಗೆ ಡಾಕ್ಟರ್ ನಿನ್ ಫ್ರೆಂಡಾ? ನಾನೇ ಒಂದ್ ರೌಂಡ್ ಬಂದ್ಬಿಟ್ಟಿದ್ರೆ ಸುಮ್ನೆ ಡಾಕ್ಟರ್ ನೋಡ್ಕೊಂಡು ಪ್ರಸಾದ ಕೊಟ್ಕೊಂಡು. ಕೋಲ್ಡ್ ಸ್ವಲ್ಪ ಕಮ್ಮಿ ಆಗಿತ್ತು ಫ್ರೆಂಡ್ಸ್. ತಲೆ ಸ್ನಾನ ಮಾಡಿದ್ನಲ್ಲ ಜಾಸ್ತಿ ಆಗೋಯ್ತು, ಅದಕ್ಕೆ ಇವಾಗ ಮಾತ್ರ ತಿನ್ಲೇಬೇಕು, ಅಡ್ಗೆ ಮಾಡ್ಲೇಬೇಕು ಫ್ರೆಂಡ್ಸ್. ಇವತ್ತು ಉಪ್ಸಾರು ಮುದ್ದೆ ತಿಂತೀನಿ, ಒಂದು ಮುದ್ದೆ ತಿನ್ಬಿಟ್ಟು ಮಾತ್ರ ನುಗ್ತೀನಿ. ಬೆಳಗ್ಗೆ ಅಷ್ಟಲ್ಲಿ ಹೊಸ ಮಧು ಆಗಿದೊಳ್ಬೇಕು. ನೀವೇ ಕಣ್ಬಿಟ್ಕೊಂಡ್ಬಿಡಿ, ಇದು ಮಧುನಾ ಯಾರು ಇದು ಅಂತ ಕಣ್ಕೊಂಡು ಉಜ್ಕೊಂಡು ನೋಡ್ಬೇಕು. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು. ಮತ್ತೆ ಇನ್ನೊಂದು ಫ್ರೆಂಡ್ಸ್, ಮಹದೇಶ್ವರ ಬೆಟ್ಟದಲ್ಲಿ ನನ್ ಅನ್ಕೊಂಡೇ ಇರ್ಲಿಲ್ಲ ಫ್ರೆಂಡ್ಸ್ 6 ರೇಂಜ್ಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ. ಸ್ವಲ್ಪ ಸ್ವಲ್ಪ ದೂರಕ್ಕೂ ನಮ್ ಸಬ್ಸ್ಕ್ರೈಬರ್ ಸಿಗ್ತಾ ಇದ್ರು, ಖುಷಿಯಿಂದ ಮಾತಾಡಿಸ್ತಾ ಇದ್ರು. ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಬೆಟ್ಟ ಹತ್ತಕ್ಕೆ ಅದೇ ಎನರ್ಜಿ ನನಗೆ ಒಂಥರ ಮಿರಾಕಲ್ ಅನಿಸ್ತು. ನಾನು ಇಮೇಜಿನೂ ಮಾಡ್ಕೊಂಡಿರ್ಲಿಲ್ಲ ನನ್ನನ್ನು ಮಾತಾಡಿಸ್ತಾರೆ ಗೊತ್ತಿಡ್ದು ಅಂತ. ತುಂಬಾ ಜನ ನೀವು ಸಿಗ್ತೀರಾ ಅಂತ ಗೊತ್ತಿತ್ತು ನನಗೆ, ನೀವು ಸಿಗ್ಬೇಕು ಅಂತೆಲ್ಲ ಕೇಳ್ಕೊ ಬಂದ್ವಿ ನಾವು ದೇವರನ್ನ ಅಂತೆಲ್ಲ ಹೇಳಿದ್ರು. ಒಂಥರ ಎಷ್ಟು ಖುಷಿ ಆಯ್ತು ಗೊತ್ತಾ. ಶಿವನೇ ಶಾಕು, ಎಲ್ಲರೂ ಬಂದು ಮಾತಾಡಿಸ್ತಾ ಇದ್ರೆ. ಅಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಮ್ಗೆ, ನನಗಲ್ಲ ಶಿವಗೆ. ಯೂಟ್ಯೂಬ್ ಅಂದ್ರೆ ಏನೋ ಮಾಡ್ತಾಳೆ ಹಂಗಿಂಗಿ ಅಂತ ಅಂತಿತ್ತು. ಎಲ್ಲರೂ ಬಂದು ಮಾತಾಡಿಸ್ಬೇಕಾದ್ರೆ ಅಂತೂ ಏನೋ ಒಂದ್ ಸಾಧನೆ ಮಾಡಿದ್ಯಾ ಅಂತ ಆವಾಗ ಬಾಯ್ ಬಿಟ್ಟೈತೆ. ಇಷ್ಟು ವರ್ಷದಿಂದ ಇಲ್ದಿದ್ದು ಏನೋ ಮಾಡಿದ್ಯಾ ಸಾಧನೆ ಬಿಡು ಅಂತ ಖುಷಿ ಆಯ್ತು ಫ್ರೆಂಡ್ಸ್. ಯಾರೆಲ್ಲ ನನ್ನನ್ನ ಮಾತಾಡ್ಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನಗೆ ಒಂಥರ ಅವಮಾನ ಆಯ್ತಾ ಅವತ್ತು, ಯಾಕಂದ್ರೆ ಕಿತ್ತಾಕ್ತವನ ಹೋಗ್ಲಿ ಬಿಡು. ಅವ್ನು ನಾನು ಬಿಸಿಲಲ್ಲಿ ನಡೆದು ಬ್ಲಾಕ್ ಆಗ್ಬಿಟ್ಟಿದೀನಿ, ಕುಂಟ್ತಾ ಇದ್ದೀನಿ, ಒಳ್ಳೆ ಹೆಂಗೋ ಇದ್ದೀನಿ. ಆ ಗೆಟಪ್ಪಲ್ಲಿ ನೋಡಿದ್ರಲ್ಲ ಅಂತ ಒಂದು ಸ್ವಲ್ಪ ಅನಿಸ್ತು ಫ್ರೆಂಡ್ಸ್. ಪರವಾಗಿಲ್ಲ ಫ್ರೆಂಡ್ಸ್, ದೇವ್ರಿಗೆ ಹೋಗಿದ್ದಲ್ಲ ಹಂಗಾಗಿ. ಇಲ್ಲಂದಿದ್ರೆ ನನ್ನ ಮಧು ಬೆಳ್ಳಗವಳೆ ಏನೋ ಮೇಕಪ್ ಅಲ್ಲೇ ಇರ್ತಾಳೆ ಯಾವಾಗ್ಲೂ ಹಂಗಿಗೆ ಅಂತ ಅನ್ಕೊಂಡಿದ್ರಿ. ನನ್ನ ಒರಿಜಿನಲ್ ಅದು ಫ್ರೆಂಡ್ಸ್. ಮನೇಲಿ ಇರ್ಬೇಕಾದ್ರೆ ನಾನು ಹಂಗೆ ಇರ್ತೀನಿ, ಅಂದ್ರೆ ಅಷ್ಟು ಬ್ಲಾಕ್ ಇರಲ್ಲ. ಬಿಸಿಲಲ್ಲಿ ನಡೆದು ಬ್ಲಾಕ್ ಆಗಿದೆ ಅಷ್ಟೇ. ನಾನು ಒಂದು ಸ್ವಲ್ಪ ಸುಮಾರಾಗಿದ್ದೀನಿ, ಈಗ ಮಾತ್ರ ಇಲ್ಲ. ಇನ್ನೊಂದು ವಾರ ಆದ್ರೂ ಬೇಕು ಫ್ರೆಂಡ್ಸ್. ನನ್ನ ನಾರ್ಮಲ್ ನಾನು ಏನ್ ಕಲರ್ ಇದೆ ಆ ಕಲರ್ ಬರೋಕ್ಕೆ. ಬಿಸಿಲಲ್ಲಿ ಒಂದಿನ ಓಡಾಡ್ಬಿಟ್ರೆ ನಾನು ಬ್ಲಾಕ್ ಆಗ್ಬಿಡ್ತೀನಿ, ಅದೇನಂತಾನೆ ಗೊತ್ತಿಲ್ಲ ನನಗೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಮಾತಾಡ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಮ್ಮ ಹೊಟ್ಟೆ ಪಾಡಕ್ ಬರುವ ಮೊದಲು ನಾನು ಟೀ ಮಾಡ್ಕೊಬಿಡ್ತೀನಿ. ಈ ಕೋಲ್ಡ್ ನಿಲ್ಬೇಕಂದ್ರೆ ಗಂಟಲಲ್ಲಿ ಕಿಚಿ ಆದ್ರೆ ಅರ್ಶಿನ ಹಾಲು ಮೆಣಸು ಕುದಿಸಿ ಕುಡಿಬೇಕು. ನಮ್ಗೆ ಗಂಟಲಿಗೆ ಏನೋ ತೊಂದರೆ ಇಲ್ಲ, ಈ ಮೂಗಿಗೆ ಬಂದಿರುವುದು ದೊಡ್ಡ ರೋಗ. ಹಲಸಂದಿ ಕಾಳು ಕೋಲ್ಡ ಏನೋ ಗೊತ್ತಿಲ್ಲಲ್ಲ, ಉಪ್ಸಾರು ಮಾಡ್ತೀನಿ ಅಂತ ಫ್ರೆಂಡ್ಸ್. ಖಾರವಾಗಿ ತಿಂತೀನಿರು, ಹಂಗೆ ಉಪ್ಸಾರು ಮಾಡಿ ಮುದ್ದೆ ತಿನ್ಬಿಟ್ಟು ಅಷ್ಟು ಆಗ್ತೀನಿ. ಅದಕ್ಕೆ ನಾನು ಹಾಲು ಟೀ ಮಾಡ್ತೀನಿ. ಏನೇನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಏನಪ್ಪಿ ಬಾಡೋಗವ ಅಲ್ಸದಿ ಕಾಳು ಹಂಗೆ ಇರೋದಪ್ಪಿ, ರಾತ್ರಿ ಲಾಚಿ ಇಕ್ಕಿದ್ನಲ್ಲ. ಟೀ ಪುಡಿ ಇಲ್ಲ, ಅದಕ್ಕೆ ನಾನೊಂದು ಹಾಲು ಕಾಯಿಸ್ತೀನಿ, ಲವಂಗ ಮೆಣಸು ಎಲ್ಲ ಹಾಕಿ. ನನ್ಗೆ ತಲೆ ಕೆಟ್ಟೋಗೈತಪ್ಪಿ, ನನ್ಗೇನೈತೆ ಏನಿಲ್ಲ ಅರ್ಥ ಆಗ್ತಿಲ್ಲ. ನಾನು ಇಲ್ಲಿದ್ದೀನೋ ಅನ್ನೋದೇ ಅರ್ಥ ಆಗ್ತಿಲ್ಲ, ಏನೋ ಒಂಥರ ಗಾಳಿ ತೇಲಾಡ್ದಂಗೆ. ಬದುಕಿರೋದೇ ಒಂಥರ ಮಿರಾಕಲ್ ಹೇಳ್ಬೇಕು ಅಂದ್ರೆ. ಯಾವ ಇವೆಲ್ಲ ನಿಜ ಫ್ರೆಂಡ್, ಜ್ವರ ಬಂದ ತಡ್ಕೊಡ್ಬೋದು. ಇದೇನೋ ಒಂಥರ ನನ್ಗೆ ಕೋಲ್ಡ್ ಆಗ್ಬಿಟ್ಟು ತಲೆ ಎಲ್ಲ ತಿರುಗ್ತೈತೆ, ಒಂಥರ ಆಗ್ತೈತೆ.
ಹೇಳಕ್ಕಾಗ್ತಲ್ಲ ಇರೋಕ್ಕಾಗ್ತಲ್ಲ ಅದರ 2 ಲವಂಗ 1 ಸ್ಪೂನ್ ಮೆಣಸು ಏಲಕ್ಕಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿತಾರೆ ಗಟ 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 ಗಟ. ಇದೇ ಮೆಡಿಸನ್ ಮಿಲ್ಕ್ ಎಕ್ಸ್ ಈಗ ತಾನೇ ಹೆಸರು ಸಿಕ್ತು. ಅದಕ್ಕೆ ಬೆಲ್ಲ ಹಾಕ್ಕೊಟ್ರೆ ಚೆನ್ನಾಗಿರೋದು. ಬಟ್ ಸಕ್ಕರೆನೇ ಇರೋದು. ಸಕ್ಕರೆ ಹಾಕಿದ್ರೆ ಕಲ್ ಸಕ್ಕರೆ ಅದು ಜ್ಯೂಸ್ ಬಳಸ್ತೀವಿ. ಅರ್ಶಿನ ಹಾಕಿರೋ ಚೆನ್ನಾಗಿರೋದು. ಇನ್ನೂ ಏನೋ ಸಿಗ್ತೈತೆ ಒಗ್ಗರಣೆ ಹಾಕ್ಬಿಡ್ತೀನಿ ಅನ್ಸ್ತೈತೆ ಬಿಟ್ರೆ. ಸಾರಿ ಅರ್ಶಿನ ಖಾಲಿಯಾಗಿದೆ. ನನ್ನ ಈ ಪರಿಸ್ಥಿತಿಗೆ ಏನೇನ್ ಬೇಕು ಎಮರ್ಜೆನ್ಸಿ ಐಟಮ್ಸ್ ಶುಂಠಿ ಅರಿಶಿನ ಟೀ ಪುಡಿ ಅಂತವೇ ಇಲ್ಲ ಫ್ರೆಂಡ್. ಏನ್ ಬೇಡವೋ ಅದೇ ಇದೆ. ಆದ್ರೂ ಅರಿಶಿನ ಮ್ಯಾನೇಜ್ ಆಯ್ತು. ಉಪ್ಸಾರು ಮಾಡೋಷ್ಟಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ತೇಲಾಡ್ತಾ ಇದ್ದೀನಿ. ನನಗೆ ನೆಗಡಿ ಬಂದೈತೋ ಇಲ್ಲ ಏನಾರ ಕುಡಿದು ಬಿಟ್ಟಿದ್ದೀನೋ ಒಂದು ಅರ್ಥ ಆಗ್ತಾ ಇಲ್ಲ. ತೇಲಾಡ್ದಂಗೆ ಆಗ್ತೈತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಾದ್ರೂ ಮಿಕ್ಸ್ ಮಾಡಿಕೊಟ್ಟಪ್ಪಿ ಏನ್ರಲ್ಲಾದ್ರು. ನನ್ನ ಗಂಡನ ಮೇಲೆ ಡೌಟ್ ಬರೋ ಫ್ರೆಂಡ್ಸ್. ನನಗೆ ಏನೇ ಹೆಚ್ಚು ಕಡಿಮೆ ಇದ್ರು ನೆಗಡಿ ಬರೋಕ್ಕೂ ಸಹ ಒಂಥರ ಶೂಕ್ ಬರೋ ಕಾರಣ ಅಲ್ಲ ಫ್ರೆಂಡ್ಸ್. 3 ದಿನ ಬೆಟ್ಟದಲ್ಲಿದ್ದೀವಿ. 2 ದಿನ ಮಿನರಲ್ ವಾಟರ್ ಅಂದ್ರೆ ಬಾಟ್ಲ್ ನೀರು ತಂದು ಕೊಟ್ಬಿಟ್ಟು ಲಾಸ್ಟ್ ದಿನ ಮೋಟರ್ ನೀರು ತಂದು ಕೊಟ್ಟೈತೆ ಅಂದ್ರೆ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಕೋಲ್ಡ್ ಆಗಲಿ ಅಂದ್ಬಿಟ್ಟು ಸ್ಕೆಚ್ ಹಾಕೈತೆ. ನಮ್ಗೇನೆ ತೊಂದರೆ ಆದ್ರೂ ಗಂಡನ ಮೇಲೆ ಹಾಕ್ಬಿಡ್ಬೇಕು. ಸಮಾಧಾನ ಆಗ್ತೈತೆ. ನೀನು ಕುಡಿತಾನೆ. ನನಗೆ ನೆಗಡಿ ಬಂದ್ರೆ ನೀನು ಮಾತ್ರ ತಿನ್ಬೇಕು. ನೀನು ಕಷಾಯ ಕುಡಿಬೇಕು ಅಷ್ಟೇ. ನಾನೆಂತ ಸೈಕೋ ಆಗ್ಬಿಟ್ಟೆ ಫ್ರೆಂಡ್ಸ್. ಬರ್ತಾ ಈ ತರ ಎಲ್ಲವನ್ನು ಹಾಕೋಬೇಕು ಫ್ರೆಂಡ್ಸ್. ಶುಂಠಿ ಒಂದು ಮಿಸ್ ಆಗಿದೆ. ಶುಂಠಿ ಹಾಕೋಬಿಟ್ರೆ ಕರೆಕ್ಟಾಗಿ ಸರಿ ಹೋಗೋದು ನನ್ನ ಕೋಲ್ಡ್ಗೆ. ಬಟ್ ಇಟ್ಸ್ ಓಕೆ. ಮೆಣಸು ಅವೆಲ್ಲ ಹಾಕಿದ್ದೀನಿ. ಅಲಸಂದೆಕಾಯಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗವೆ. ಉಪ್ಸಾರ್ಗೆ ಬಸ್ಸಾರ್ಗೆ ಬರಪೇ ಅದಕ್ಕೆ ಬಸ್ಸಾರು ಮಾಡ್ತಾರೆ. ಇದು ಉಪ್ಸಾರು ಮಾಡ್ತಾರೆ. ನಾನು ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಈ ತರ ಕಾಳು. ಆದ್ರೆ ಇದು ಒಂದ್ ಸ್ವಲ್ಪ ಶೀತನೇ ಅನ್ನಿಸ್ತೈತೆ ನನಗೆ. ಕೋಲ್ಡಾ ಮತ್ತೇನ್ ಮಾಡೋದು. ಉಪ್ಸಾರು ಮೇಲೆ ಖಾರವಾಗಿ ಅರ್ಧ ನುಂಗ್ಬಿಡ್ಲಾ. ಬಟಾಣಿ ಕಣ್ಣು ಹಂಚ್ಕೋಬೇಕಾ. ಹೋಗಿ ಬಿಡು ಉಪ್ತಿರಲ್ಲಿ ತಿನ್ಕೋತೀನಿ. ಅಲಸಂದೆ ಕಾಳು ಹಿಂಗೆ ಬೇಕಾಗಿದ್ದೀನಿ ಫ್ರೆಂಡ್ಸ್. 10 ನಿಮಿಷನೂ ಬೇಕಾಗಿಲ್ಲ. ಹಿಂಗೆ ಬೇಕು. ವಿಸಿಲ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ. ಇದು ನಮ್ಮ ಮೆಡಿಸನ್ ಮಿಲ್ಕ್. ತಗೊಳ್ಳಿ ಗಂಡಪ್ಸ್. ಕಮ್ ಯು ವಾಂಟ್? ಓಕೆ ಅಷ್ಟೇ ಇರೋದು ಕುಡ್ಕೋ. ನಂಗೆ ಬೇಕೇ ಬೇಕು ಅಂತಲ್ಲ. ಇಷ್ಟೇ ಇರೋದೊಂದು ಇದಕ್ಕೆ ಕುಡ್ಕೋ ಪರವಾಗಿಲ್ಲ. ಕುಡ್ಕೋ. ಆಮೇಲೆ ನಿನ್ ಬೈತಿಯ ಕುಡ್ಕೋ. ಒಬ್ಳೆ ಕುಡ್ದೆ ಅಂತ ಆಮೇಲೆ ಬೈದ್ರ 1/4 ಲೀಟರ್ ಅಲ್ಲೇ ಫ್ರೆಂಡ್ಸ್. ನಾನು ಇಷ್ಟು ಕಷಾಯ ಕಾಯಿಸ್ಕೊಂಡಿದ್ದೀನಿ. ಟಾಮಿಗೆ 1 ಗ್ಲಾಸಲ್ಲಿ ಇಟ್ಟಿದ್ದೀನಿ ಅಲ್ವಾ ಟಾಮ್? ಬೇಡ ನಿನ್ಗೆ ಕಷಾಯದ ಭಾಗ್ಯ ಇಲ್ಲ ಬಿಡು. ಹೋಗ್ಲಿ. ಖಾರನೇ ಇಲ್ಲ ಗಂಟ್ಲಿಗೆ. ಶುಂಠಿ ಹಾಕ್ಬೇಕು ಅದಕ್ಕೆ. ಓಕೆ ಫ್ರೆಂಡ್ಸ್. ಆ ಕಾಳಿಗೆ ಫ್ರೆಂಡ್ಸ್ ನಾನು ಒಗ್ಗರಣೆನೂ ಹಾಕಲ್ಲ. ನನ್ನ ಕೈಲಿ ಆಗ್ತಾ ಇಲ್ಲ. ಕಾಳನ್ನು ಬೇಯಿಸ್ಕೊಂಡು ಮಾಮೂಲಿ ಹಳ್ಳಿ ಕಡೆ ಮಾಡ್ತಾರಲ್ಲ ಒಗ್ಗರಣೆ ಏನು ಹಾಕಲ್ಲ ಫ್ರೆಂಡ್ಸ್. ಹಳ್ಳಿ ಕಡೆ ಯಾರೋ ಒಬ್ಬೊಬ್ರು ಹಾಕೋದು ಹತ್ರ ಮಾಡ್ಕೋತೀನಿ. ಬಗ್ಸ್ಕೊಂಡು ಉಪ್ಸಾರು ಖಾರ ಇರ್ಬೋದು, ಮುದ್ದೆ ತಿರ್ಬೋದು ತಿನ್ನೋದು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು. ನಾನು ಫುಲ್ ಸ್ಟಡಿ ಆಗೋವರೆಗೂ ನಾನು ಏನು ರಿಸ್ಕ್ ತಗೊಳಕ್ ಹೋಗಲ್ಲ. ಹಾಲೆಲ್ಲ ಕುಡ್ದಿದ್ದಾಯ್ತು. ಒಂಚೂರು ಖಾರ ಅನ್ಸಿಲ್ಲ ನನಗೆ. ಪರವಾಗಿಲ್ಲ. ಕಾಳು ಬೇಯಿಸಕ್ ಹಾಕಿದ್ದೀನಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ 3/4 ಭಾಗದಷ್ಟು ಬೆಂದ್ಬಿಟ್ಟೈತೆ. ಅದೇನು ಒಗ್ಗರಣೆ ಹಾಕೊಳಕ್ ಅವಶ್ಯಕತೆ ಇಲ್ಲ. ಈಗ ರಾಗಿ ಮುದ್ದೆಗೆ ಇಟ್ಬಿಟ್ಟು ರಾಗಿ ಮುದ್ದೆಗೆ ಒಂದು ಬರ್ಗೆಟ್ಕೊಂಡಿದೀನಿ. ಅಂದ್ರೆ ಅಲ್ಲಿ ದೇವಸ್ಥಾನ ಹತ್ರ ರಾಗಿ ಮುದ್ದೆ ಕೊಟ್ಟರೆ ಕ್ಯೂ ಗಟ್ಲೆ ನಿಲ್ಸಿದೀನಿ ಶಿವನ. 4 ದಿನ ಒದ್ದಾಡಿದ್ಕೆ ಒಂದೇ ಒಂದು ರಾಗಿ ಮುದ್ದೆ ಸಿಕ್ಕೈತೆ ಫ್ರೆಂಡ್ಸ್. ಪಲಾವು, ಅನ್ನ ಸಾಂಬಾರು, ಬಾತುಗಳು ಅವು ಇವೆಲ್ಲ ಮಾಡ್ತಾರೆ ಪ್ರಸಾದಗಳು. ಅವಕ್ಕೆ ಯಾರು ಫ್ಯಾನ್ ಇಲ್ಲ ಜನಗಳು. ರಾಗಿ ಮುದ್ದೆ ಎಲ್ಲರೂ ಕೊಡ್ತಾ ಬಂದ್ರು ಅಂದ್ರೆ ಜಾಸ್ತಿ ಜನಗಳು ಪ್ರಸಾದಕ್ಕಾಗಿ. ಅದಕ್ಕೆ ಪ್ರಸಾದ ಮಾಡೋ ಪುಣ್ಯಾತ್ಮರಲ್ಲಿ ಒಂದು ವಿನಂತಿ. ಪಲಾವು ಅವು ಇವು ಏನು ಬೇಡ, ರಾಗಿ ಮುದ್ದೆ ಮಾಡಿಸ್ರಿ ಪ್ಲೀಸ್ ನೆಕ್ಸ್ಟ್ ವರ್ಷ ನನಗೋಸ್ಕರ. ನಾನು ಬರೋದಾರಿನಲ್ಲಿ ಹೇಳ್ತೀನಿ ಯಾವ ಟೈಮಲ್ಲಿ ಎಲ್ಲೆಲ್ಲಿ ಇರ್ತೀನಿ ಅಂತ. ಪ್ರಸಾದ ಮಾಡಿಸ್ರಿ ಪ್ಲೀಸ್. ರಾಗಿ ಮುದ್ದೆ ಅವರೇ ಕಳ್ಸರು. ಬೇಳೆ ಸಾರಾದ್ರೂ ಪರವಾಗಿಲ್ಲ. ಅದೇ ಇಲ್ಲ ಉಪ್ಸಾರಾದ್ರೂ ಉಪ್ಸಾರೇ ಸಾಕು. ಅಷ್ಟು ಇಷ್ಟ ಫ್ರೆಂಡ್ಸ್. ರಾಗಿ ಮುದ್ದೆ ಉಪ್ಪೆಸರಲ್ಲಿ ಇರುವ ತಾಕತ್ತು ಕಣ್ಣೆ ಬಿಡಕ್ಕಾಗ್ತಿಲ್ಲ. ಹಾಡ ಬೇರೆ ಕೇಳು. ಬೇರೆ ಬಿಲ್ಕೊಂಡು ನನ್ನ ಕಣ್ಣಿಂದ ತಪ್ಸ್ಕೊಂಡ್ಬಿಟ್ಟೈತಲ್ಲ. ಒಣಮೆಣಸಕ್ಕೆ ಉಪ್ಸಾರು ಖಾರ ರುಬ್ತೀನಿ ಫ್ರೆಂಡ್ಸ್. ಹಸಿಮೆಣಸಕ್ಕೆ ರುಬ್ಬೇಡ ಅಂತ ಅನ್ಕೊಂಡೆ. ಅದು ಹೆವಿ ಹೊಟ್ಟೆ ಉರಿ ಬಂದ್ಬಿಡ್ತೈತೆ. ಅದಕ್ಕೆ ಅದನ್ನ ತಿನ್ನೋದೇ ಬೇಡ ಅನ್ಕೊಬಿಟ್ಟೆ. ನನ್ಗೆ ಗೊತ್ತು ಫ್ರೆಂಡ್ಸ್, ನನ್ನನ್ನ ಈ ತರ ನೋಡಕ್ಕೆ ನಿಮ್ಗೆ ಬೇಜಾರಾಗ್ತೈತಲ್ಲ. ಈ ತರ ಪರಿಸ್ಥಿತಿಯಲ್ಲಿ ಏನಾಗಲ್ಲ ಫ್ರೆಂಡ್ಸ್. ಇದೆಲ್ಲ ಕ್ಷಣಿಕ ಫ್ರೆಂಡ್ಸ್. ಕ್ಷಣಿಕ ಅಲ್ಲ. ಇನ್ನೊಂದ್ 2 ದಿನ ಸ್ಟಡಿ ಆಗ್ಬಿಡ್ತೀನಿ. ಏನಿಲ್ಲ, ಮಾತ್ರೆ ತಗೊಂಡು ಬಿಸಿ ಬಿಸಿ ಮುದ್ದೆ ತಿನ್ಬಿಟ್ಟು ಮಲಗ್ಬಿಟ್ಟ ಸರ್ ಹೋಗ್ತೀನಿ. ಆದ್ರೆ ಮಾಡ್ಕೊಡೋರು ಇರ್ಬೇಕು ಫ್ರೆಂಡ್ಸ್. ಯಾರು ಮಾಡ್ಕೊಡ್ತಾರೆ? ಮಾಡ್ಕೊಡಲ್ಲ. ಗಂಡ ಮಾಡ್ಕೊಡ್ಬೇಕು. ಇರೋ ಲೆಕ್ಕ ಇಂಥ ಪರಿಸ್ಥಿತಿಲೇ ಮಾಡ್ಕೊಡಲ್ಲ.
ಬೇಜಾರಾಗ್ತಿದೆ, ಏನ್ ಮಾಡಕ್ಕಾಗಲ್ಲ. ಮನೆ ಒರೆಸ್ಕೊಟ್ಟೈತೆ, ಬಟ್ಟೆ ಹಿಂಡಾಕೈತೆ, ಇಷ್ಟಕ್ಕೆ ನಾನು ಖುಷಿ ಪಡ್ಬೇಕು. ಇನ್ನೇ ಎಕ್ಸ್ಟ್ರಾ ಕೇಳಿದ್ರೆ ಮನೆ ಬಿಟ್ಟು ಓಡೋಗ್ಬಿಡ್ತಿದ್ದೆ, ಇಲ್ಲ ನನ್ನೇ ಓಡಿಸ್ಬಿಡ್ತಿದ್ದೆ. ನಾನು ಓಡ್ಸಕ್ಕಾಗಲ್ಲ, ಓಡೋಗ್ಬಿಡ್ತಿದ್ದೆ. ನನಗಂತೂ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮತ್ತೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ನನ್ನ ಜರ್ನಿ ಬಗ್ಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ನಾವು ಹೋಗಿದ್ದು ಹೆಂಗಿತ್ತು ಅಂತ. ನಾವು ಶನಿವಾರ ಹೊರಟ್ವಿ ಫ್ರೆಂಡ್ಸ್, ಹೋದ ವಾರ 22ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೊರಟೆ. ಸ್ನಾನ ಗಿನ ಎಲ್ಲ ಮಾಡ್ಕೊಂಡು 7 ಗಂಟೆ ಅಷ್ಟರಲ್ಲಿ ಏಳುಗಳಿದ್ವಿ. ಅಲ್ಲೇ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. ಕನಕಪುರದಿಂದ ಅಲ್ಲ, ಏಳುಗಳಿಂದನೇ ಎಲ್ಲ ಸ್ಟಾರ್ಟ್ ಮಾಡೋದು. ಯಾರೋ ಒಬ್ಬೊಬ್ರು ಅವ್ರವ್ರ ಊರುಗಳಿಂದ ಕನಕಪುರದಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಚೊಪ್ಲಿ ಹಾಕೊಂಡು ಹೋದೆ ಫ್ರೆಂಡ್ಸ್, ತಾಳ್ಬೆಟ್ಟದವರೆಗೂ. ಅದೇ ಕಾಪಾಡಿದ್ದು ನನ್ನ. ತಪ್ಪಾಯ್ತಪ್ಪ ದೇವ್ರೆ ಅಂತ ಕೇಳ್ಕೊಂಡು ಚೊಪ್ಲಿ ಹಾಕೊಂಡು ಹೋದೆ. ಯಾಕಂದ್ರೆ ನಾನು ಚೊಪ್ಲಿ ಹಾಕ್ತೀರ ನಡ್ಕೊಬತ್ತೀನಿ ಅಂತ ಕೇಳ್ಕೊಂಡಿದ್ದೆ. ಹೋದ ವರ್ಷ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು, ನೋಡಿದ್ರಲ್ಲ ಫ್ರೆಂಡ್ಸ್. ಅದಕ್ಕೆ ಚೊಪ್ಲಿ ಹಾಕೋಬಿಟ್ಟೆ ತಪ್ಪಾಯ್ತು ಅಂತ ಕೇಳ್ಕೊಂಡು. ಹೆಂಗಿತ್ತು ಅಂದ್ರೆ ಮೊದಲನೇ ದಿನ ಸೂಪರ್ ಆಗಿತ್ತು ಫ್ರೆಂಡ್ಸ್. ಇಬ್ಬರನ್ನು ಇವ್ರ ಅಣ್ಣ ತಗೊಂಡ್ರೆ ಇಬ್ಬರನ್ನು ಬಿಟ್ಬಿಟ್ಟು ನಾನೇ ಮುಂದೆ ಇದ್ದೆ. 2ನೇ ದಿನ 2 ಗಂಟೆಗೆ ಇಬ್ಬರು ಬೆಳಗಿನ ಜಾವ ನಿದ್ದೆನೆ ಮಾಡೋಗ್ಬಿಟ್ಟಿಲ್ಲ ಫ್ರೆಂಡ್ಸ್. ಬಿಸಿಲಲ್ಲೂ ನಡೆಸ್ತಾರೆ, ನೆರಳಲ್ಲೂ ನಡೆಸ್ತಾರೆ. ಎಲ್ರು ನೆರಳಲ್ಲಿ ನಡೆದು ಬಿಟ್ಟು ಬಿಸಿಲಲ್ಲಿ ರೆಸ್ಟ್ ತಗೋತಾರೆ. ಇವ್ರ ಅಣ್ಣ ತಗೋದ್ರು ಉಲ್ಟಾ, ಬಿಸಿಲಲ್ಲಿ ನಡೆಸ್ತಾರೆ, ನೆರಳಲ್ಲಿ ನಿದ್ದೆ ಮಾಡಿಸ್ತಾರೆ. ಹೋಗೋ ತನಕ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತು ನನಗೆ. ಹಾನಿ ಹತ್ತಿಪ್ಪ ಅಂತ ಐತೆ ಫ್ರೆಂಡ್ಸ್. ಹಿಂಗಿಳ್ದು ಹಿಂಗ್ ಹತ್ಸೋದು ಪರವಾಗಿಲ್ಲ. ಈ ಸಲ ಮೆಟ್ಲುಗಳು ಕೊಟ್ಟವ್ರೆ. ಹೊಸತಿ ಇಷ್ಟಪ್ಪ ಬಂಡೆಗಳು ಮತ್ತೆ ಕಾಲಿಕ್ಕೊಂಡು ಇಕ್ಕೊಂಡು ಕುಂಟ್ಕೊಂಡು ಹೋದೆ. ಬಂಡೆಗಳು ಬೇರೆ ಕಾದ ಕೆಂಡ ಆಗ್ಬಿಟ್ಟಿದ್ದು. ಈ ಸಲ ಪರವಾಗಿಲ್ಲ, ಮೆಟ್ಲುಗಳೆಲ್ಲ ಕಟ್ಸವ್ರೆ. ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಫ್ರೆಂಡ್. ನನ್ ಕೈಲಿ ಹೆಂಗ್ ನಡೀತಿದೆ ಅಂದ್ರೆ 1-2 ಹೆಜ್ಜೆ ಬಸ್ ಕೊಡೋದು. ನನ್ನ ಕೈಯಲ್ಲಿ ಏನು ಇರ್ಲಿಲ್ಲ, ನೀರ್ ಬಾಟ್ಲು ಸಹ ಹಿಡ್ಕೊತಾ ಇರ್ಲಿಲ್ಲ. ಸುಸ್ತಿಗೆ ಬಿಸಿಲಿಗೆ ಎಲ್ಲ ಶಿವನೇ ಒತ್ತಿದ್ದು, ಅವ್ರ ತಮ್ಮನೇ ಒತ್ತಿದ್ದು. ಅದಕ್ಕೆ ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ಫ್ರೆಂಡ್ಸ್, ಅಷ್ಟು ಕಷ್ಟ ಆಯ್ತು. ಅದು ನಾಳೆ ದಿಂಬ ಒಂದ್ ಕಷ್ಟ ಆಯ್ತು. ಆಮೇಲೆ ಇಲ್ಲಿ ಹೊಳೆಲಿ ಸಖತ್ತು ಇದಿತ್ತು ಫ್ರೆಂಡ್ಸ್ ಈ ಸಲ ನೀರು. ಪಾಪ ಒಬ್ರು ಹೇಳ್ಬಾರ್ದೇನು ಇಷ್ಟದಲ್ಲಿ, ಹೇಳ್ಬೋದ ಅಪ್ಪಿ? ಅದೇನೋ ಬರ್ತೈತಲ್ಲ ಫ್ರೆಂಡ್ಸ್, ನೀರು ನೋಡಿದ್ರೆ ಅದು ಬಂದು ಸತ್ತೋದ್ರು ಸ್ಪಾಟ್ ಅಲ್ಲೇ. ನಾವಿದ್ದಾಗೇನೇನೆ ಹೆಂಗಾಗೋಯ್ತು ಗೊತ್ತಾ, ಹೊಳೆ ಹತ್ರನೇ ಸತ್ತೋದ್ರು ಹುಡುಗ. ಅದು ಮದ್ವೆ ಆಗ್ಲಿಲ್ಲ, ಏನಿಲ್ಲ. ನ್ಯೂಸ್ ಕೇಳ್ಕೊಂಡು ನಾವು ಹೊಳೆ ದಾಟದ್ವಿ ನೋಡ್ಕೊಂಡು. ಆಂಬುಲೆನ್ಸ್ ಎಲ್ಲ ಇತ್ತು, ಬಟ್ ತುಂಬಾ ಲೇಟ್ ಆಗೋಯ್ತು. ಯಾವೂರೋ ಏನೋ ಪಾಪ. ಇಲ್ಲಿ ಗಂಟ ನೀರ್ ಫ್ರೆಂಡ್ಸ್, ಇಲ್ಲಿ ಗಂಟ ಡಮಾಲ್ ಡುಮಿಲ್ ಅಂತ. ಹಗ್ಗ ಬೇರೆ ಕಟ್ಟವ್ರೆ, ಹಗ್ಗ ತೂರಾಡ್ತಾರೆ ಗಂಡ್ಮಕ್ಳು. ಹಗ್ಗನ ಹಿಂಗ್ ಹಿಡ್ಕೊಂಡು ಹೋಗ್ಬೇಕಾ, ಹಿಂಗ್ ಹಿಡ್ಕೊಂಡು ಹೋಗ್ತಾರ ಫ್ರೆಂಡ್ಸ್. ನನ್ನೇ ಬಿಡಿಸ್ಬಿಡ್ತಾ ಇದ್ರು ಒಂದಪ್ಪ. ಬದುಕೊಂಡೆ ಮಾದೇಶ್ವರನ ಹೆಸರು ಹೇಳ್ಕೊಂಡು. ಪೊಲೀಸರು ಇದ್ರು ಅನ್ಕೊಳ್ಳಿ ಸೇಫ್ಟಿಗೆ, ಬಟ್ ಅವ್ರೇನು ಈಜಕ್ಕೆಲ್ಲ ಆಗಲ್ಲ. ಸುಮ್ಮನೆ ನಿಂತ್ಕೊಂಡಿರ್ತಿದ್ರು. ನಮ್ಗೆ ಹುಷಾರಾಗಿ ಹೋಗ್ರಿ, ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ಹೇಳ್ತಿದ್ರು ಅಷ್ಟೇ. ಭಯಂಕರವಾಗಿತ್ತು. ಆಮೇಲೆ ಯಾವಾಗ ಆನೆ ದಿಬ್ಬ ಹತ್ತದ ಮೇಲೆ ಮಾದಪ್ಪನ ವಿಗ್ರಹ ಕಾಣಿಸಿದೆ ಫ್ರೆಂಡ್ಸ್, ಹುಲಿ ಮೇಲೆ ಕುಂತಿರೋದು. ಆವಾಗ ಆಟೋಮೆಟಿಕ್ ಆಗಿ ಸೆಕೆಂಡ್ ಅಲ್ಲಿ ಸುಸ್ತು, ಕೈಕಾಲು ಏನೇನಿತ್ತು ಎಲ್ಲ ಮರ್ತೋಗ್ತಿದೆ ಫ್ರೆಂಡ್ಸ್. ಆ ವಿಗ್ರಹ ಒಂದು 2 ಕಿಲೋಮೀಟರ್ ದೂರದಲ್ಲಿ ಇರ್ತಿದೆ. ಕಾಣಿಸಿದ ತಕ್ಷಣ ಬೇಗ ಓಡೋಗ್ತೀವಿ. ಫೋನ್ ಬರ್ತೈತಲ್ಲ, ಕಾಲಿಂಗ್ ನಾನ್ಸೆನ್ಸ್ ಫೆಲೋಸ್. ಕಾಳು ನಾನು ಉಣ್ಣಕ್ಕೆ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಕು, ಒಗ್ಗರಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದು ಉಪ್ಸಾರು ಖಾರಕ್ಕೆ ಒಣಮೆಣಸಿನಕಾಯಿ, ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಮೆಣಸು ಮಾತ್ರ ಜಾಸ್ತಿ ಹಾಕೊಂಡಿದ್ದೀನಿ. ಹಂಗೆ ತಟ್ಟಂತ ವಾಸಿ ಆಗ್ಬಿಡಬೇಕು. ಕೋಲ್ಡ್ ಹುಣಸೆ ಹಣ್ಣು ಸ್ವಲ್ಪ ಹಾಕೊಂಡಿದ್ದೀನಿ. ಈಗ ಮೆಣಸಿನಕಾಯಿ ಮಾತ್ರ ಒಂದ್ ಸ್ವಲ್ಪ ಲೈಟಾಗಿ ಹುರ್ಕೊಳ್ತೀನಿ ಫ್ರೆಂಡ್ಸ್. ಮುದ್ದೆ ಆಲ್ರೆಡಿ ಬೇಯ್ತಾ ಇದೆ, ರಾಗಿ ಮುದ್ದೆ. ನಾನು ಯಾವಾಗಲೂ ನಾನ್ ಸ್ಟಿಕ್ ಬಾಂಡ್ಲಿ ಇಟ್ಕೊಂಡೆ ಹುರ್ಕೊಳ್ತೀನಿ. ಅವಾಗ ಗಮ್ ಅಂತ ಮೆಣಸಿನಕಾಯಿ ಬರ್ತಿದೆ, ಘಾಟ್ ಬರಬಾರ್ದು ಫ್ರೆಂಡ್ಸ್. ಮೆಣಸಿನಕಾಯಿ ಗಮ್ ಅಂತ ಬಂದರೆ ಖಾರ ಚೆನ್ನಾಗಿರ್ತಿದೆ. ಲೈಟಾಗೆ ಈ ಥರ ಹುರ್ಕೋಬೇಕು. ಆಮೇಲೆ ಜಾರ್ಗೆ ಈಗ ತೋರಿಸಿದ ಐಟಮ್ಸ್ ಎಲ್ಲ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಬೇಯಿಸಿರೋ ಕಾಳು ಹಾಕ್ಕೊಂಡೆ. ಇದನ್ನು ನುಣ್ಣಗೆ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿ. ಹಾಗೆ ರಾಗಿ ಮುದ್ದೆನ ಮಾಡ್ಕೊಬಿಟ್ಟಿದ್ದೆ ಸೈಡಲ್ಲಿ. ನಮ್ಗೆ ಏನೇ ಹುಷಾರಿಲ್ಲ ಅಂದರೂ ಅನ್ನ ಚಪಾತಿ ಅವೆಲ್ಲ ತಿನ್ನೋಕ್ಕೆ ಹಿಂಸೆ ಆಗ್ತಿದೆ ಫ್ರೆಂಡ್ಸ್. ಮುದ್ದೆ ಆದರೆ ಈ ಥರ ಉಪ್ಸಾರು ಜೊತೆ ಬಸ್ಸಾರು ಜೊತೆ ಆರಾಮಾಗಿ ತಿನ್ಕೋಬೋದು. ಮಾತ್ರ ತಿನ್ನೋರಿಗೆ ಇದೇ ಸ್ಟ್ರೆಂತ್ ಹೇಳ್ಬೇಕು ಅಂದರೆ. ನಮ್ಮ ಬಿಸಿ ಬಿಸಿ ಮುದ್ದೆ ಉಪ್ಸಾರು ಖಾರ ಕಾಳು ರೆಡಿ ಫ್ರೆಂಡ್ಸ್. ತಟ್ಟೆಗಳು ತೊಳೆದಿಲ್ಲ ಅಂದ್ಬಿಟ್ಟು ಚಿಕ್ಕ ತಟ್ಟೆಲಿ ಹಾಕೊಂಡಿದ್ದೀನಿ. ಈ ಥರ ಚಿಕ್ಕ ತಟ್ಟೆಲಿ ಊಟ ಹಾಕೋಬಾರ್ದು ಅಂತ ಹೇಳ್ತಾರೆ, ಬಟ್ ನನ್ನ ಪರಿಸ್ಥಿತಿ ಹಿಂಗೈತೆ. ಅದಕ್ಕಾಗಿ ನೀರು ಮುಟ್ಟಬಾರ್ದು ಅಂತ ಈ ಥರ ಟಿಪ್ಪ ಫಾಲೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಂಡ್ಲಿಯಲ್ಲಿ ಬಿಸಿನೀರು ನಮ್ಮನೇಲಿ ಇವತ್ತು. ಓಕೆ ಫ್ರೆಂಡ್ಸ್, ಮೊದಲು ನಾನು ತಿಂತೀನಿ. ಶಿವ ಇಲ್ಲ ಫ್ರೆಂಡ್ಸ್, ಈಗ ಇನ್ನೊಬ್ರು ಅದ್ಯಾರೋ ಅಣ್ಣ ಬಂದರು, ಅದಕ್ಕೆ ಪ್ರಸಾದ ಕಟ್ ಕಳಿಸ್ದೆ, ಕೊಟ್ಬಿಟ್ಟು ಬರೋಕೆ ಹೋಗಿದ್ದೆ. ಇವತ್ತು ನಾನೇ ಮೇನ್ ಟೆಸ್ಟ್ ನೋಡಬೇಕಾಗಿರೋದು, ಯಾಕಂದರೆ ನಾವು ಬೇಗ ಹುಷಾರಾಗಬೇಕು. ಅದಕ್ಕೋಸ್ಕರ ನಾವು ಊಟದಲ್ಲೇ ಮೆಡಿಸಿನ್ ಕಂಡುಹಿಡ್ಬಿಡ್ತೀವಿ. ಬೆಳಗ್ಗೆಗೆ ಜೀರಿಗೆ ರಸ ಮಾಡ್ತೀನಿ ಫ್ರೆಂಡ್ಸ್, ಎಲ್ಲ ಸೆಟ್ ಆಗ್ಬಿಡ್ಬೇಕು. ಅಪ್ಪ, ಎಷ್ಟೇ ಪಲಾವ್ ತಿನ್ಲಿ, ಬಾತ್ ತಿನ್ಲಿ, ಬಿರಿಯಾನಿ ತಿನ್ಲಿ, ಮುದ್ದೆ ಮುಂದೆ ಏನೂ ಇಲ್ಲ ಫ್ರೆಂಡ್ಸ್. ಸಕ್ಕತ್ತಾಗಿದೆ.
ಯಾವ್ದಾದ್ರು ಒಂದು ವಿಷಯನ ನಾನು ಬಿಟ್ಟಿರೋಕ್ಕಾಗಲ್ಲ ಅಂದರೆ ಅದು ಮುದ್ದೆನ ಫ್ರೆಂಡ್ಸ್. ಮುದ್ದೆನ ಬಿಟ್ಟಿರೋಕ್ಕೆ ಚಾನ್ಸೇ ಇಲ್ಲ. ಅಮ್ಮ ಮಾತ್ರ 2 ದಿನ ರೈಸ್ ತಿನ್ಬೋದು ಕಣ್ಣು ಮುಚ್ಕೊಂಡು. ಓಕೆ ಫ್ರೆಂಡ್ಸ್, ಈ ಮಾತ್ರೆ ನುಂಗ್ಬಿಟ್ಟನ್ರಿ ಇಷ್ಟ ತಗೋತೀನಿ. ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಬಾಯ್.